ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ವೆಜ್ ಊಟ ಎಷ್ಟು ದುಬಾರಿ, ವಿಮಾನ ಪ್ರಯಾಣ ಎಷ್ಟು ದುಬಾರಿಯಾಗಿದೆ, ಕಂಪನಿಯಲ್ಲಿ ಏನನ್ನ ನೋಡಿಕೊಂಡು ಉದ್ಯೋಗಿಗಳು ಕಂಟಿನ್ಯೂ ಮಾಡ್ತಾರೆ, ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ಓಪನ್ ಮಾಡೋಣ. ಸಸ್ಯಾಹಾರಿ ಊಟ ದುಬಾರಿ. ಸಸ್ಯಾಹಾರ ಸೇವಿಸುವವರಿಗೆ ಹಣದುಬ್ಬರದ ಬಿಸಿ ಸ್ವಲ್ಪ ಹೆಚ್ಚೇ ತಟ್ಟಿದೆ. ಈರುಳ್ಳಿ, ಟೊಮ್ಯಾಟೊ ಮತ್ತು ಆಲೂಗಡ್ಡೆ ತುಟ್ಟಿಯಾಗಿದ್ದರಿಂದ ಕಳೆದ ವರ್ಷದ ಮಾರ್ಚ್ಗೆ ಹೋಲಿಸಿದರೆ 2024ರ ಮಾರ್ಚ್ನಲ್ಲಿ ಸಸ್ಯಾಹಾರಿ ಊಟದ ವೆಚ್ಚದಲ್ಲಿ 7% ಹೆಚ್ಚಳವಾಗಿದೆ. ರೇಟಿಂಗ್ ಏಜೆನ್ಸಿ CRISILನ ರೋಟಿ ರೈಸ್ ಇಂಡೆಕ್ಸ್ ವರದಿಯ ಪ್ರಕಾರ ಈರುಳ್ಳಿ, ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಬೆಲೆ ಏರಿಕೆಯಿಂದಾಗಿ ವೆಜ್ ಊಟದ ಬೆಲೆ ಮಾರ್ಚ್ 2024ರಲ್ಲಿ ಪ್ರತಿ ಪ್ಲೇಟ್ಗೆ 27.3 ರೂಗೆ ಏರಿಕೆಯಾಗಿದೆ. ಇದು ಮಾರ್ಚ್ 2023ರಲ್ಲಿ 25.5 ರು ಇತ್ತು. ವೆಜ್ ಊಟದಲ್ಲಿ ರೊಟ್ಟಿ, ತರಕಾರಿ, ಅನ್ನ, ಬೇಳೆಕಾಳು, ಮೊಸರು ಮತ್ತು ಸಲಾಡ್ ಇರುತ್ತೆ. ಫೆಬ್ರವರಿ 2024ರಲ್ಲಿ 27.4 ಇತ್ತು. ಇದಕ್ಕೆ ಹೋಲಿಸಿದರೆ ಮಾರ್ಚ್ನಲ್ಲಿ ಸಸ್ಯಾಹಾರಿ ಊಟದ ಬೆಲೆ ಕಡಿಮೆ ಆಗಿದೆ. ಮತ್ತೊಂದೆಡೆ ಕೋಳಿ ದರದ ಇಳಿಕೆಯಿಂದಾಗಿ ಮಾಂಸಾಹಾರಿ ಊಟ 7% ಅಗ್ಗವಾಗಿದೆ. ಕಳೆದ ವರ್ಷ ಮಾರ್ಚ್ನಲ್ಲಿ 59.2 ರು ಇದ್ದ ಬೆಲೆ 2024ರ ಮಾರ್ಚ್ನಲ್ಲಿ 54.9ಕ್ಕೆ ಇಳಿದಿದೆ. ಆದರೆ ಫೆಬ್ರವರಿ ತಿಂಗಳಲ್ಲಿ ಪ್ಲೇಟ್ಗೆ 54 ರೂಪಾಯಿ ಇತ್ತು. ಇದಕ್ಕೆ ಹೋಲಿಸಿದರೆ ನಾನ್ ವೆಜ್ ಥಾಲಿ ಇನ್ನೂ ದುಬಾರಿಯೇ ಇದೆ. 1 ಕೋಟಿಗಿಂತ ಹೆಚ್ಚಿನ ಬೆಲೆಯ ಮನೆ ಮಾರಾಟದಲ್ಲಿ 51% ಏರಿಕೆ. ನೈಟ್ ಬ್ಯಾಂಕ್ ವರದಿ ಪ್ರಕಾರ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ಮನೆಗಳ ಮಾರಾಟದಲ್ಲಿ 51% ಏರಿಕೆ ಕಂಡುಬಂದಿದೆ. 50 ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಮನೆಗಳ ಮಾರಾಟದಲ್ಲಿ ಕುಸಿತವಾಗಿದೆ. ರಿಯಲ್ ಎಸ್ಟೇಟ್ ಸಲಹೆಗಾರ ನೈಟ್ ಬ್ಯಾಂಕ್ 2024ರ ಮೊದಲ ತ್ರೈಮಾಸಿಕದಲ್ಲಿ ಹೌಸಿಂಗ್ ಸೇಲ್ ಡೇಟಾ ಬಿಡುಗಡೆ ಮಾಡಿದೆ. ಈ ಅಂಕಿಅಂಶಗಳ ಪ್ರಕಾರ ಜನವರಿಯಿಂದ ಮಾರ್ಚ್ವರೆಗೆ 8 ದೊಡ್ಡ ನಗರಗಳಲ್ಲಿ ಒಟ್ಟು 86,345 ಹೌಸಿಂಗ್ ಯೂನಿಟ್ಗಳು ಮಾರಾಟವಾಗಿವೆ. ಅದರಲ್ಲಿ 23,743 ಮನೆಗಳು ಮುಂಬೈನಲ್ಲೇ ಮಾರಾಟವಾಗಿವೆ. ಇದು ಕಳೆದ ವರ್ಷದ ಮೊದಲ ತ್ರೈಮಾಸಿಕಕ್ಕಿಂತ 17% ಹೆಚ್ಚಾಗಿದೆ ಎಂದು ನೈಟ್ ಬ್ಯಾಂಕ್ ಹೇಳಿದೆ. 2024ರ ಮೊದಲ ತ್ರೈಮಾಸಿಕದಲ್ಲಿ ಈ 8 ನಗರಗಳಲ್ಲಿ ಮಾರಾಟವಾದ ಒಟ್ಟು ಹೌಸಿಂಗ್ ಯೂನಿಟ್ಗಳಲ್ಲಿ 40% ಮನೆಗಳ ಬೆಲೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಎಂದು ನೈಟ್ ಬ್ಯಾಂಕ್ ತಿಳಿಸಿದೆ. 2024ರ ಮೊದಲ ತ್ರೈಮಾಸಿಕದಲ್ಲಿ ಮಾರಾಟವಾದ 34,895 ಹೌಸಿಂಗ್ ಯೂನಿಟ್ಗಳ ಬೆಲೆ 1 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ. ಇದು 2023ರ ಮೊದಲ ತ್ರೈಮಾಸಿಕಕ್ಕಿಂತ 51% ಹೆಚ್ಚಾಗಿದೆ. ಕಳೆದ ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗಿನ ಬೆಲೆಯ ಮನೆಗಳ ಮಾರಾಟ 6% ಕಡಿಮೆ ಆಗಿದೆ. 8 ದೊಡ್ಡ ನಗರಗಳ ಪೈಕಿ ದೆಹಲಿ NCR, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್, ಬೆಂಗಳೂರು, ಪುಣೆ ಮತ್ತು ಅಹಮದಾಬಾದ್ ಸೇರಿದೆ. ಆಪಲ್ನಲ್ಲಿ 600ಕ್ಕೂ ಹೆಚ್ಚು ಉದ್ಯೋಗಿಗಳ ವಜಾ. ಆಪಲ್ ಇತ್ತೀಚೆಗೆ 600ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾಗೊಳಿಸಿದೆ. ವರದಿಯ ಪ್ರಕಾರ ಆಪಲ್ ಕೂಡ ಇತ್ತೀಚೆಗೆ ನೌಕರರ ವಜಾ ಮಾಡಿದ್ದನ್ನು ದೃಢಪಡಿಸಿದೆ. ಕಂಪನಿಯು ಕ್ಯಾಲಿಫೋರ್ನಿಯಾ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ತನ್ನ ಫೈಲಿಂಗ್ನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದೆ. ಕಾರ್ ಮತ್ತು ಸ್ಮಾರ್ಟ್ ವಾಚ್ ಡಿಸ್ಪ್ಲೇ ಯೋಜನೆಯ ಮುಚ್ಚುವಿಕೆಯಿಂದಾಗಿ ಕಂಪನಿ ವಜಾಗೊಳಿಸುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಂಪನಿಯ ಫೈಲಿಂಗ್ ಪ್ರಕಾರ ವಜಾಗೊಳಿಸಿದವರಲ್ಲಿ ಕನಿಷ್ಠ 87 ಮಂದಿ ಆಪಲ್ನ ಸೀಕ್ರೆಟ್ ಫೆಸಿಲಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ನೆಕ್ಸ್ಟ್ ಜನರೇಷನ್ ಸ್ಕ್ರೀನ್ ಡೆವಲಪ್ಮೆಂಟ್ ಕೆಲಸ ನಡೆಯುತ್ತಿದೆ. ಉಳಿದ ಬಾಧಿತ ನೌಕರರು ಹತ್ತಿರದಲ್ಲೇ ಇದ್ದ ಮತ್ತೊಂದು ಕಟ್ಟಡದಲ್ಲಿ ಕೆಲಸ ಮಾಡುತ್ತಿದ್ರು. ಆ ಕಟ್ಟಡದಲ್ಲಿ ಕಾರ್ ಪ್ರಾಜೆಕ್ಟ್ ನಡೆಯುತ್ತಿತ್ತು. ITR ಫಾರ್ಮ್ ಬರುತ್ತಿದ್ದಂತೆ 23,000 ರಿಟರ್ನ್ಸ್ ಸಲ್ಲಿಕೆ. 2023-24ನೇ ಹಣಕಾಸು ವರ್ಷಕ್ಕೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಪ್ರಕ್ರಿಯೆ ಏಪ್ರಿಲ್ 1, 2024ರಿಂದ ಪ್ರಾರಂಭವಾಗಿದೆ. ಕಳೆದ 4 ದಿನಗಳಲ್ಲಿ 23,000 ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯಾಗಿದೆ. 2023-24ನೇ ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಗೆ ಸಂಬಂಧಿಸಿದ ಫಾರ್ಮ್ಗಳು ಇ ಫೈಲಿಂಗ್ ಪೋರ್ಟಲ್ನಲ್ಲಿ ಲಭ್ಯವಿದ್ದು, ಕಳೆದ 4 ದಿನಗಳಲ್ಲಿ ಸುಮಾರು 23,000 ರಿಟರ್ನ್ಸ್ ಸಲ್ಲಿಸಲಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆ ತಿಳಿಸಿದೆ. ವಿಸ್ತಾರ ಬಿಕ್ಕಟ್ಟಿನ ಮಧ್ಯೆ ಇತರ ವಿಮಾನಗಳ ಟಿಕೆಟ್ ದುಬಾರಿ. ವಿಸ್ತಾರ ಏರ್ಲೈನ್ಸ್ ಅಪಾರ ಸಂಖ್ಯೆಯಲ್ಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿರೋದರ ಪರಿಣಾಮ ಇತರ ಏರ್ಲೈನ್ಸ್ನ ಪ್ರಯಾಣಿಕರ ಮೇಲೆ ಬೀಳುತ್ತಿದೆ. ಪ್ರಮುಖ ವಿಮಾನ ಮಾರ್ಗಗಳಲ್ಲಿ ಪ್ರಯಾಣ ದರ 38% ಹೆಚ್ಚಾಗಿದೆ. ಕ್ಲಿಯರ್ ಟ್ರಿಪ್ ಪ್ರಕಾರ ವಿಸ್ತಾರ ವಿಮಾನಗಳನ್ನು ರದ್ದುಗೊಳಿಸಿದ್ದ ಮಾರ್ಗಗಳಲ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿಯಾಗಿದೆ. ವೇತನ ಪರಿಷ್ಕರಣೆ ವಿರೋಧಿಸಿ ವಿಸ್ತಾರದ ಹಲವು ಪೈಲಟ್ಗಳು ಮುಷ್ಕರ ಹೂಡಿದ್ದಾರೆ. ಇದರಿಂದ ಕಂಪನಿ ಹಲವು ಮಾರ್ಗಗಳಲ್ಲಿ ವಿಮಾನಗಳನ್ನು ರದ್ದು ಮಾಡಬೇಕಾಯಿತು.
ದೆಹಲಿ ಇಂದೋರ್, ದೆಹಲಿ ಶ್ರೀನಗರ್, ಮುಂಬೈ ಕೊಚ್ಚಿ, ಬೆಂಗಳೂರು ಉದಯಪುರದಂತಹ ಮಾರ್ಗಗಳು ಇದರಲ್ಲಿ ಸೇರಿವೆ. ಈ ಮಾರ್ಗಗಳಲ್ಲಿ ವಿಮಾನ ಪ್ರಯಾಣ ದರದಲ್ಲಿ 30% 38% ಹೆಚ್ಚಳವಾಗಿದೆ. ಕಂಪನಿಯಲ್ಲಿ ಉದ್ಯೋಗಿಗಳು ಮುಂದುವರಿಯುವುದಕ್ಕೆ ಏನು ಮುಖ್ಯವಾಗುತ್ತೆ? ಸುಮಾರು 54% ಉದ್ಯೋಗಿಗಳು ತಮ್ಮ ಪ್ರಸ್ತುತ ಉದ್ಯೋಗದಲ್ಲಿ ಕಂಟಿನ್ಯೂ ಮಾಡಲು ವೃತ್ತಿ ಜೀವನದ ಪ್ರಗತಿಗೆ ಎಷ್ಟು ಅವಕಾಶಗಳು ಸಿಗುತ್ತವೆ ಎಂಬುದಕ್ಕೆ ಆದ್ಯತೆ ನೀಡುತ್ತಾರೆ. ವೇತನ ಒಂದು ಪ್ರಮುಖ ಇಶ್ಯೂ ಆಗಿದ್ರೂ ಸಹ ಅವರಿಗೆ ಕರಿಯರ್ ಡೆವಲಪ್ಮೆಂಟ್ ಹೆಚ್ಚು ಮುಖ್ಯ ಎಂದು ತಿಳಿದು ಬಂದಿದೆ. ಪ್ರೊಫೆಷನಲ್ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಅಪ್ನಾ.co ನಡೆಸಿದ ಸಮೀಕ್ಷೆಯ ಆಧಾರದ ಮೇಲೆ ವರದಿಯ ಪ್ರಕಾರ ಸಮೀಕ್ಷೆಗೆ ಒಳಪಟ್ಟ ಉದ್ಯೋಗಿಗಳಲ್ಲಿ ಸುಮಾರು 37% ಜನ ಅಚೀವ್ಮೆಂಟ್ಸ್ ಅಥವಾ ಫ್ರೀಡಮ್ ಭಾವನೆ ಮುಖ್ಯ ಎಂದು ಹೇಳಿದ್ದಾರೆ. ಆದರೆ 21% ಜನ ಅಂತಾರಾಷ್ಟ್ರೀಯ ಅಸೈನ್ಮೆಂಟ್ಗಳು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣದಲ್ಲಿ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ. ಸುಮಾರು 54% ಜನರಿಗೆ ಕರಿಯರ್ ಅಡ್ವಾನ್ಸ್ಮೆಂಟ್ ಅವಕಾಶಗಳು ಮುಖ್ಯ ಎಂದು ಹೇಳಿದ್ದಾರೆ. 44% ಜನರು ಸಂಸ್ಥೆಯ ವರ್ಕಿಂಗ್ ಕಲ್ಚರ್ಗೆ ಮಹತ್ವ ನೀಡಿದ್ದಾರೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.